ಸ್ವತಂತ್ರ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರ ಸೇರಿತ್ತು, ಈ ಕರ್ನಾಟಕ ಸೇರಿದೆ ಮತ್ತೆ ಹೇಳಿಕೆ ಕೂಡ ವಿವಾದ. ನೋಡಿ, ಕರ್ನಾಟಕ ವಿವಿಧ ರಾಜ್ಯದಲ್ಲಿ ಹಂಚೋಗಿತ್ತು. ಅದಕ್ಕಾಗಿ ಕರ್ನಾಟಕ ಏಕೀಕರಣ ಆಗಿದ್ದು, ಈ ಏಕೀಕರಣ ಆಗಿ ಹಲವಾರು ದಶಕಗಳು ಈಗಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಹಿಂದಕ್ಕೆ ಹೋಗುವಂಥದ್ದು ಏನು ಅವಶ್ಯಕತೆ ಇಲ್ಲ. ಯಾವುದೆಲ್ಲ ಭಾಗಗಳು ಕರ್ನಾಟಕಕ್ಕೆ ಏಕೀಕರಣ ಆಗಬೇಕಾಗಿತ್ತು ಅದು ವೈಜ್ಞಾನಿಕವಾಗಿ ವರದಿ ಆಧಾರಿತವಾಗಿ ನಿಶ್ಚಯ ಆಗಿರುವಂಥದ್ದಿದೆ. ಯಾವ ಒಂದು ರಾಜಕೀಯ ಪ್ರೇರಿತವಾಗಿ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಇಂಥ ಹೇಳಿಕೆಗಳನ್ನು ಈ ಸಂದರ್ಭದಲ್ಲಿ ಅವಶ್ಯಕತೆ ಇಲ್ಲ. ಈಗ ಕರ್ನಾಟಕದ ಭಾಗವಾಗಿದೆ. ಕರ್ನಾಟಕದ ಭಾಗವಾಗಿರೋದನ್ನ ಹೇಗೆ ಇನ್ನ ಉತ್ತಮವಾಗಿ ಉಳಿಸಿ ಬೆಳೆಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕು, ಗೊಂದಲಗಳನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನಗಳನ್ನು ರಾಜಕೀಯ ಪ್ರೇರಿತವಾಗಿ ಇಂಥ ಯಾರೇ ಸಚಿವರು ಕೊಡುವಂಥದ್ದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಎಲ್ಲ ಒಂದ್ ಕಡೆ MESನವ್ರು ಮಾತ್ರ ಈ ರೀತಿ ಮಾಡಿ ವರ್ಷಕ್ಕೊಂದ್ಸಲಿ ಗಲಭೆ ಈ ರೀತಿ ಆಗ್ತಾ ಇತ್ತು. ಒಂದ್ ಕಡೆ ಸಚಿವರ ಹೇಳಿಕೆಯಿಂದ ಮತ್ತೆ ಇದು ಪ್ರವೋಕ್ ಆಗ್ತಾ ಇಲ್ಲ. ಇದೆಲ್ಲವೂ ರಾಜಕೀಯ ಪ್ರೇರಿತವಾಗಿ ಮಾಡ್ತಿರೋಂಥ ಹುನ್ನಾರಗಳು. ಹಾಗಾಗಿ ಅವರ ಹೇಳಿಕೆಯನ್ನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಅವರ ಒಂದು ಆಡಳಿತದ ಮೂಲಕ ಜನನ ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕು. ಇಂಥ ಯಾವುದೇ ವ್ಯತ್ಯಾಸಗಳಿಗೆ ಅವಕಾಶವನ್ನು ಕೊಡಬಾರದು. ನಾವೆಲ್ಲರೂ ಕನ್ನಡಿಗರು, ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ವಿವಿಧ ಭಾಷಿಕರು ಎಲ್ಲರೂ ಇವತ್ತು ನಾವು ಕನ್ನಡಿಗರಾಗಿ ಬಾಳ್ತಿರುವಂಥದ್ದು. ವಿವಿಧ ಸಂಸ್ಕೃತಿಗಳ ಮಧ್ಯದಲ್ಲಿ ನಾವು ಏಕತೆಯನ್ನು ತರುವಂಥ ಪ್ರಯತ್ನಗಳನ್ನು ಮಾಡಬೇಕು. ಎಲ್ಲ ಒಂದು ಕಡೆ ನಾಯಕತ್ವವನ್ನು ತಗೊಳ್ಬೇಕು. ಎಲ್ಲ ಒಂದು ಕಡೆ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್, ತುಷ್ಟೀಕರಣದ ರಾಜಕಾರಣವನ್ನು ಮಾಡುವಂಥ ಈ ಕಾಂಗ್ರೆಸ್ ನಾಯಕರು ಅಥವಾ ಸಚಿವರ ಇಂಥ ಹೇಳಿಕೆಗಳನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಜನನು ಇವರಿಗೆ ಪಾಠ ಕಲಿಸುವಂಥ ಕೆಲಸಗಳನ್ನ ಯಾವುದೇ ಕಾರಣದಲ್ಲೂ ಇಂಥ ನಾಯಕರುಗಳನ್ನ, ಇಂಥ ಸಚಿವರುಗಳನ್ನ ಮರಾಠದ ಜನನೂ ಆಗಲಿ ಕನ್ನಡಿಗರಾಗಲಿ ಯಾರನ್ನೂ ಇವ್ರನ್ನ ನಂಬಲ್ಲ. ಗಡಿ ಭಾಗದಲ್ಲಿ ಇಂಥ ಯಾವುದೇ ಚೇಷ್ಟೆಗಳನ್ನ ಯಾವುದಕ್ಕೂ ಮಣೆ ಹಾಕಲ್ಲ ಜನ. ನೋಡಿ, ಕಾಂಗ್ರೆಸ್ ಅಂದ್ರೆ ಕೀಳ್ಮಟ್ಟದ ರಾಜಕಾರಣ. ಎಲ್ಲ ಒಂದ್ ಕಡೆ ರಾಮ ಜನ್ಮಭೂಮಿ ವಿಚಾರದಲ್ಲೂ ಇವತ್ತೇನು ಮಂತ್ರಾಕ್ಷತೆಗಳನ್ನ ಆಶೀರ್ವಾದವನ್ನ ಜನರಿಗೆ ತಲುಪಿಸುವಂತ ಕೆಲಸಗಳಾಗಿದೆ. ಅದನ್ನು ಅನ್ನಭಾಗ್ಯದ ಅಕ್ಕಿ ಅಂತ ಹೇಳುವಂತ ಕೀಳು ಮಟ್ಟದ ಯಾರು ಒಬ್ಬ ಮನುಷ್ಯನಾಗಿ, ಒಂದು ಹಿಂದೂ ಧರ್ಮದ ಒಬ್ಬ ವ್ಯಕ್ತಿಯಾಗಿ ಶ್ರೀರಾಮನಿಗೆ ಇಂಥ ಅಗೌರವ ಮಾಡುವಂತ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಇವರಿಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಇಂಥ ಆಲೋಚನೆಗಳಾದರೂ, ಇಂಥ ಕೀಳು ಮಟ್ಟದ ಆಲೋಚನೆಗಳು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಇವರು ಸರ್ಕಾರದಲ್ಲಿರೋರು. ಇಂಥದ್ದು ಯಾವುದೇ ದುರುಪಯೋಗ ಆಗಿದ್ರೆ ಹೇಳಿ, ಬಂಧಿಸ್ಲಿ, ಕ್ರಮ ವಹಿಸ್ಲಿ. ಅದು ಬಿಟ್ಟು ಇಂಥ ಕೆಟ್ಟ ಹೇಳಿಕೆಯನ್ನು ಕೊಡ್ತಿರಲ್ಲ, ನಿಮ್ಗೆಷ್ಟು ಇದು ಗೌರವ ತರುವಂತ ಹೇಳಿಕೆಗಳು. ನೀವು ಧರ್ಮವನ್ನ ಇಷ್ಟು ಅಗೌರವಿಸುವಂಥದ್ದು, ರಾಜಕೀಯ ದ್ವೇಷದಲ್ಲಿ ಅಗೌರವ ತೋರಿಸಬೇಡಿ. ಅಗೌರವ ತೋರಿಸುವಂಥದ್ದು ನಿಮ್ಗೆಲ್ಲೋ ಒಂದ್ ಕಡೆ ಸೂಕ್ತ ಅಲ್ಲ. ಹಾಗಾಗಿ ಇವತ್ತು ನೀವು ಬಹಳಷ್ಟು ಭಗವಂತನ ನಂಬಿ ಪೂಜಿಸುವಂಥವ್ರು ಈ ರೀತಿ ಶ್ರೀರಾಮನಿಗೆ ಅಗೌರವ ತರುವಂಥದ್ದು. ರಾಮರಾಜ್ಯ ನಿರ್ಮಾಣ ಆಗಬೇಕು, ರಾಮರಾಜ್ಯವನ್ನ ಕಟ್ಟಬೇಕು ಅಂತ ಎಲ್ಲರ ಒಂದು ಇಚ್ಛೆ ಇದೆ. ಆ ಇಚ್ಛೆ ಪ್ರಕಾರವಾಗಿ ಇಂಥ ಹೇಳಿಕೆಗಳು ಸರಿಯಲ್ಲ. ನಿಮ್ಮ ಹೇಳಿಕೆಗಳನ್ನ ಸರಿಪಡಿಸ್ಕೊಳ್ಳಿ. ತಕ್ಷಣ ಹಿಂದೆ ಪಡೀರಿ. ಇಂಥ ನಿಮ್ಮ ಹೇಳಿಕೆಗಳನ್ನು ಹಿಂದೆ ಪಡೆದು ಕ್ಷಮೆ ಯಾಚಿಸಿ ಅಂತ ಕೇಳ್ಕೊತೀನಿ. ನಿಮ್ಮ ದೊಡ್ಡತನವನ್ನು ತೋರಿ. ಹಾಗಾಗಿ ಇಂಥ ಅಗೌರವ, ಇಂಥ ಕೀಳು ಮಟ್ಟದ ಹೇಳಿಕೆಯನ್ನು ಕೊಟ್ಟು ಎಲ್ಲರ ಭಾವನೆಗಳಿಗೆ ನೋವಾಗೋ ರೀತಿ ಧಕ್ಕೆ ತರುವಂತ ಕೆಲಸಗಳನ್ನ ದಯವಿಟ್ಟು ನೀವು ಮಾಡಬೇಡಿ. ಸನ್ಮಾನ್ಯ ಶಿವಕುಮಾರ್ ಅವರೇ, ಇಂಥದ್ದು ಏನಾರು ಇದ್ರೆ ನೀವು ಅಧಿಕಾರದಲ್ಲಿದ್ದೀರಾ, ತನಿಖೆ ಮಾಡಿ, ಕ್ರಮ ವಹಿಸಿ. ಅದೇ ಈ ರೀತಿ ಯಾವುದೇ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಕೊಟ್ಟಿರೋದನ್ನ ಕಾನೂನ ಅಗೌರವಿಸುವಂಥದ್ದು, ಕಾನೂನಿಗೆ ಧಕ್ಕೆ ತಂದಂತ ವ್ಯಕ್ತಿಗಳು, ಕಾನೂನನ್ನ ಕೈಗೆ ತೊಗೊಂಡಂತ ವ್ಯಕ್ತಿಗಳಿಗೆ ಯಾವುದೇ ರೀತಿಯಲ್ಲೂ ಸಹಾನುಭೂತಿ, ಕ್ಷಮೆಯನ್ನು ತೋರುವಂತ ಕೆಲಸ ಸರ್ಕಾರದಿಂದ ಏನೂ ಆಗಬಾರ್ದು ಅನ್ನೋಂಥದ್ದು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.